ಎಲ್ಲರಿಗೂ ನಮಸ್ಕಾರ. ಕನಕದಾಸರ ವಿರಚಿತ ಹರಿಭಕ್ತಿ ಸಾರ 80ರಿಂದ 86 ಪದ್ಯಗಳು. ಕಾಗಿನೆಲೆ ಕ್ಷೇತ್ರದಲ್ಲಿ ನಾವು ನೋಡಬಹುದಾದ ಮುಖ್ಯ ದೇವಾಲಯಗಳೆಂದರೆ ಲಕ್ಷ್ಮೀ ನರಸಿಂಹ ದೇವಾಲಯ ಮತ್ತು ಕನಕದಾಸರು ಆರಾಧಿಸುತ್ತಿದ್ದ ಆದಿಕೇಶವ ದೇವಾಲಯಗಳು. ಹನುಮ ಪೀಠದ ಮೇಲೆ ಗರುಡ ದೇವರ ಸಹಿತ ಆದಿಕೇಶವನು ಇಲ್ಲಿ ನೆಲೆಸಿದ್ದಾರೆ. ಶಂಖ, ಚಕ್ರ, ಗದೆ ಹಾಗೂ ಅಭಯಹಸ್ತವನ್ನು ಹೊಂದಿದ್ದು ಈ ಆದಿಕೇಶವ ಮೂರ್ತಿಯು ಅತಿ ಸುಂದರವಾಗಿದೆ. ಈ ಎರಡು ದೇವಾಲಯಗಳು ಸುಮಾರು 500 ವರ್ಷಗಳ ಇತಿಹಾಸ ಹೊಂದಿದ್ದು ಒಂದೇ ಪ್ರಾಕಾರದಲ್ಲಿದೆ. ಈ ದೇವಸ್ಥಾನಗಳು ವಿಜಯನಗರ ವಾಸ್ತುಶಿಲ್ಪಿಯಲ್ಲಿದೆ. ಆದಿಕೇಶವನ ಮಗ್ಗುಲಲ್ಲಿಯೇ ಕ್ರಾಂತೇಶ, ಪ್ರಾಂತೇಶ ಮತ್ತು ಶಾಂತೇಶ ಎಂಬ ಸುಪ್ರಸಿದ್ಧವಾದ ಆಂಜನೇಯನ 3 ಮೂರ್ತಿಗಳಿವೆ. ಈ 3 ಆಂಜನೇಯನ ಮೂಲ ದೇವರುಗಳು ಬೇರೆ ಬೇರೆ ಕ್ಷೇತ್ರಗಳಿದ್ದು ಒಂದೇ ದಿನ ಈ ದೇವಾಲಯಗಳಿಗೆ ಭೇಟಿ ನೀಡಿದರೆ ಕಾಶಿಗೆ ತೆರಳಿದಷ್ಟು ಫಲವು ಲಭಿಸುತ್ತದೆ. ಆಗದಿದ್ದರೆ ಕಾಗಿನೆಲೆಯಲ್ಲಿರುವ 3 ಹನುಮನನ್ನು ನೋಡಿದರೆ ಅಷ್ಟೇ ಪುಣ್ಯ ಲಭಿಸುತ್ತದೆ. ಇಂತಹ ಕಾಗಿನೆಲೆಯ ಪುಣ್ಯಕ್ಷೇತ್ರದ ಕನಕದಾಸರ ರಚಿಸಿರುವ ಹರಿಭಕ್ತಿ ಸಾರ ಪಠಿಸುವುದರಿಂದಲೂ ಅನಂತ ಪುಣ್ಯಗಳು ಲಭಿಸುತ್ತದೆ. ಇಂದಿನ ಹರಿಭಕ್ತಿ ಸಾರ 81ರಿಂದ 86 ಪದ್ಯಗಳು ಅರ್ಥಸಹಿತ. ಊರು ತನಗೊಂದಿಲ್ಲ ಹೊತ್ತ ಶರೀರಗಳ ಮಿತಿಯಿಲ್ಲ. ಊರು ತನಗೊಂದಿಲ್ಲ ಹೊತ್ತ ಶರೀರಗಳ ಮಿತಿಯಿಲ್ಲ. ತಾ ಸಂಚಾರಿಸಿದ ಸ್ಥಳವಿಲ್ಲ, ನುಡಿಯದ ಭಾಷೆ ಮತ್ತಿಲ್ಲ. ಬೇರೆ ಹೊಸತೊಂದಿಲ್ಲ, ಉಣ್ಣದ ಸಾರ ವಸ್ತುಗಳಿಲ್ಲ. ತನು ಸಂಚಾರವೀ ಬಗೆಯಾಯ್ತು, ರಕ್ಷಿಸು ನಮ್ಮನವರತ. ರಕ್ಷಿಸು ನಮ್ಮನವರತ. ಗೋಪುರದ ಭಾರವನು ಗಾರೆಯ ರೂಪುದೋರಿದ, ಪ್ರತಿಮೆಯಂದದೊಳಿ ಪರಿಯ ಸಂಸಾರ ಭಾರವನಾರು ತಾಳುವರು. ತಾ ಪರಾಕ್ರಮಿಯೆಂದು ಮನುಜನು ಕಾಪತವನೈದವನು. ತಾ ಪರಾಕ್ರಮಿಯೆಂದು ಮನುಜನು ಕಾಪತವನೈದವನು. ವಿಶ್ವವ್ಯಾಪಕನು ನೀನಹುದು, ವಿಶ್ವವ್ಯಾಪಕನು ನೀನಹುದು. ರಕ್ಷಿಸು ನಮ್ಮನವರತ. ರಕ್ಷಿಸು ನಮ್ಮನವರತ. ಬೀಜ ವೃಕ್ಷದೊಳಾಯ್ತು, ವೃಕ್ಷಕ್ಕೆ ಬೀಜವ್ಯಾರಿಂದಾಯ್ತು. ಬೀಜ ವೃಕ್ಷದೊಳಾಯ್ತು, ವೃಕ್ಷಕ್ಕೆ ಬೀಜವ್ಯಾರಿಂದಾಯ್ತು. ಲೋಕದಿ ಬೀಜ ವೃಕ್ಷ ನ್ಯಾಯವಿದ, ಭೇದಿಸುವರ್ಯಾರಿನ್ನೂ. ಲೋಕದಿ ಬೀಜ ವೃಕ್ಷ ನ್ಯಾಯವಿದ, ಭೇದಿಸುವರ್ಯಾರಿನ್ನೂ. ಸೂಜಿಗವ ನೀ ಬಲ್ಲೆ, ನಿನ್ನೊಳು ರಾಜಿಸುತ್ತ ಮೊಳೆದೋರುವುದು ಸುರರಾಜನಂದನ ನಮಿತ. ಸುರರಾಜನಂದನ ನಮಿತ. ರಕ್ಷಿಸು ನಮ್ಮನವರತ. ರಕ್ಷಿಸು ನಮ್ಮನವರತ. ನಾನು ಹೊತ್ತ ನಾನಾ ಜನ್ಮಗಳನ್ನು ಕುರಿತು ಆಲೋಚಿಸಿದರೆ ನನಗೆ ಊರೆಂಬುದು ಒಂದಲ್ಲ, ಹೊತ್ತ ಶರೀರಗಳಿಗೆ ಮಿತಿ ಇಲ್ಲ. ನಾನು ಸಂಚರಿಸುವುದು ಸ್ಥಳವಿಲ್ಲ, ನಾನು ಸಂಚರಿಸದಿರುವ ಸ್ಥಳವಿಲ್ಲ. ನುಡಿಯುವ ಭಾಷೆ ಇನ್ನೊಂದಿಲ್ಲ, ನುಡಿಯದ ಭಾಷೆ ಇನ್ನೊಂದಿಲ್ಲ. ಹೊಸದೆಂಬುದೇ ಇಲ್ಲ, ಉಣ್ಣದ ಪದಾರ್ಥವಿಲ್ಲ. ದೇಹವನ್ನು ನಂಬಿದ ಬಗೆ ಈ ಪರಿಯಾಯಿತು. ರಕ್ಷಿಸು ನಮ್ಮನವರತ. ಗಾರೆಯಿಂದ ಮಾಡಿದ ಪ್ರತಿಮೆಯ ಕಂಬವು ಗೋಪುರದ ಭಾರವನ್ನು ಹೊತ್ತು ನಿಂತಿರುವಂತೆ
ನಾನು ಈ ಸಂಸಾರ ಭಾರವನ್ನು ಹೊತ್ತು ನಿಂತಿರಬೇಕಾಯಿತೆ. ಇದು ಯಾರಿಂದ ಸಾಧ್ಯ? ಮನುಷ್ಯನು ತಾನು ಪರಾಕ್ರಮಿ ಎಂದು ತಿಳಿದು ಈ ಭಾರವನ್ನು ಹೊಂದಿರುವುದಕ್ಕಾಗಿ ತಪ್ಪು ದಾರಿಯನ್ನು ತುಳಿಯುತ್ತಾನೆ. ಮನುಷ್ಯನು ಈ ಭಾರವನ್ನು ಹೊರುವುದಕ್ಕಾಗಿಯೇ ತಪ್ಪು ದಾರಿಯನ್ನು ತುಳಿಯುತ್ತಾನೆ. ಹೇ ಸ್ವಾಮಿ, ವಿಶ್ವವ್ಯಾಪಕನಾದ ನೀನು ನನ್ನನ್ನು ಸಲಹಬೇಕು. ರಕ್ಷಿಸು, ನನ್ನನ್ನು ಸಲಹು. ಜನಾರ್ದನ, ನನ್ನನ್ನು ಸಲಹು. ಬೀಜವು ಮರದಿಂದ ಹುಟ್ಟುತ್ತದೆ, ಮರವು ಬೀಜದಿಂದ ಹುಟ್ಟುತ್ತದೆ. ಇವುಗಳಲ್ಲಿ ಯಾವುದು ಮೊದಲು ಎಂಬ ಬೀಜವೃಕ್ಷ ನ್ಯಾಯಕ್ಕೆ ಉತ್ತರ ಹೇಳತಕ್ಕವರು ಯಾರು? ಹಾಗೆಯೇ ಈ ಸಂಸಾರಕ್ಕೆ ಮೂಲ ಯಾವುದು ಎಂಬುದನ್ನು ಯಾರು ಹೇಳಬಲ್ಲರು? ಇದರ ಚಮತ್ಕಾರವನ್ನು ನೀನೇ ಬಲ್ಲೆ. ಜಗದೀಶ್ವರ, ನಾಟಕಕಾರ, ಜಗದ್ರಕ್ಷಕ, ನೀನೇ ಇದರ ಚಮತ್ಕಾರವನ್ನು ನೀನೇ ಬಲ್ಲೆ. ಎಲ್ಲವೂ ನಿನ್ನ ಲೀಲೆಯಿಂದ ನಡೆಯುವುದು. ದೇವೇಂದ್ರನ ಮಗನಿಂದಲೂ ವಂದಿತನಾದವನು ನೀನು. ರಕ್ಷಿಸು ನಮ್ಮ ನನವರತ ಎಂದು ಕನಕದಾಸರು ಸುಂದರವಾಗಿ ವರ್ಣಿಸಿದ್ದಾರೆ ಈ ಪದ್ಯಗಳಲ್ಲಿ. ತೊಗಲು ಬೊಂಬೆಗಳಂತೆ 4 ಬಗೆಯ ನಿರ್ಮಾಣದಲ್ಲಿ, ಇದರೊಳು ನೆಗಳದಿ 64 ಲಕ್ಷಣಧಾತಿ ಧರ್ಮದಲ್ಲಿ. ಇದರೊಳು ನೆಗಳದಿ 64 ಲಕ್ಷಣ ಜಾತಿ ಧರ್ಮದಲ್ಲಿ. ಬಗೆ ಬಗೆಯ ನಾಮಾಂಕಿತದ ಜೀವಿಗಳದೆಲ್ಲವೂ ನಿನ್ನ ನಾಮದಿ ಜಗದಿ ತೋರುತ್ತಿಹುದು. ಜೀವಿತದೆಲ್ಲವೂ ನಿನ್ನ ನಾಮದಿ ಜಗದಿ ತೋರುತ್ತಿಹುದು. ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ. ಹೂಡಿದೆಲು ಮರಮಟ್ಟು ಮಾಂಸದ ಗೋಡೆ ಚರ್ಮದ ಹೊದಿಕೆ, ನರವಿನ ಕೊಡೆ ಹಿಂಡಿಗಿ ಬಿಗಿದ ಮನೆಯೊಳಗಾತ್ಮನೀನಿರಲು. ಕೊಡೆ ಹಿಂಡಿಗೆ ಬಿಗಿದ ಮನೆಯೊಳಗಾತ್ಮನೀನಿರಲು. ಬೀಡು ತೊಲಗಿದ ಬಳಿಕಲಾ ಸುಡುಗಾಡಿನಲಿ. ಬೀಡು ತೊಲಗಿದ ಬಳಿಕಲಾ ಸುಡುಗಾಡಿನಲಿ. ಬೆಂದುರಿವ ಕೊಂಪೆಯ ನೋಡಿ ನಂಬಿರಬಹುದೇ. ಬೆಂದಿರುವ ಕೊಂಪೆಯ ನೋಡಿ ನಂಬಿರಬಹುದೇ. ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ. ಮುಖ್ಯವಾಗಿ 4 ಭೇದಗಳುಳ್ಳ ಪ್ರಾಣಿಗಳು 64 ಒಳಭೇದಗಳಿಂದ ತೊಗಲು ಬೊಂಬೆಗಳಂತೆ ಲೋಕದಲ್ಲಿ ಆಡುತ್ತಿವೆ. ಬಗೆ ಬಗೆಯ ಹೆಸರುಗಳಿಂದ ಬೊಂಬೆಗಳಿಗೆ ನಾಮಕರಣ ಮಾಡಿದವನು ನೀನೇ ಅಲ್ಲವೇ? ನೀನೇ ಅಲ್ಲವೇ? ನಿನ್ನ ಇಚ್ಛೆಯಂತೆ ಇವತ್ತು ಜಗತ್ತಿನಲ್ಲಿ ಕಾಣಿಸಿಕೊಳ್ಳುತ್ತವೆ. ಎಲ್ಲವನ್ನೂ ರಕ್ಷಿಸು ಜಗದೀಶ್ವರ, ಎಲ್ಲವನ್ನೂ ರಕ್ಷಿಸು. ಈ ದೇಹವೆಂಬ ಮನೆಗೆ ಎಲುಬುಗಳೇ ಮರದ ಸಾಮಾನು, ಮಾಂಸದ ಗೋಡೆ, ಚರ್ಮದ ಹೊದಿಕೆ, ನರಗಳಿಂದ ಬಿಗಿದು ಕಟ್ಟಿದ ಒಂದು ಮುದ್ದೆ. ಇದು ಈ ದೇಹ ಮನೆ ಎಲುಬುಗಳೇ ಮರದ ಸಾಮಾನು, ಮಾಂಸದ ಗೋಡೆ, ಚರ್ಮದ ಹೊದಿಕೆ, ನರಗಳಿಂದ ಬಿಗಿದು ಕಟ್ಟಿದ ಒಂದು ಮುದ್ದೆ. ಇದು ಆತ್ಮನಾದ ನೀನು ಇಲ್ಲಿ ಇರುವವರೆಗೆ ಇದು ಒಂದು ಮನೆ. ಎಷ್ಟು ಸುಂದರವಾಗಿ ವರ್ಣಿಸಿದ್ದಾರೆ. ಈ ಜೀವ ಅವನಿರುವವರೆಗೆ ಒಂದು ಮನೆ ನಮ್ಮದು. ನೀನು ಇಲ್ಲಿಂದ ಹೊರಡಿದೊಡನೆ ಇದು ಸುಡುಗಾಡಿನಲ್ಲಿ ಬೆಂದು ಉರಿದು ಹೋಗುತ್ತದೆ. ಈ ಜೀವ ಪರಮಾತ್ಮ ನಮ್ಮನ್ನು ಆಡಿಸ್ತಾ ಇದ್ದಾನೆ. ಈ ದೇಹದಲ್ಲಿ ಉಸಿರು ಅವನ ರೂಪವಾಗಿ ಇರುವವರೆಗೇನೆ ನಾವು ನಮ್ಮದೊಂದು ಜೀವ ಅದು ಹೊರಟು ಹೋದೊಡನೆ ಸುಡುಗಾಡಿನಲ್ಲಿ ಬೆಂದು ಉರಿದು ಹೋಗುತ್ತದೆ ಕೊಂಪೆ. ಇದನ್ನು ನಂಬಬಹುದೇ? ಹೇ ಜಗದೀಶ್ವರ, ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ. ಈ ದೇಹ ಕ್ಷಣಿಕ ಎಂದು ನಿಜವಾಗಿ ಕನಕದಾಸರು ಸುಂದರವಾಗಿ ಪದ್ಯಗಳೇ ವರ್ಣಿಸಿದ್ದಾರೆ.
ಅವರಿಗೆ ಮತ್ತೊಮ್ಮೆ ನನ್ನ ಭಕ್ತಿಪೂರ್ವಕ ನಮಸ್ಕಾರವನ್ನು ಸಲ್ಲಿಸುತ್ತೇನೆ.